ಇದೇನಾಗುತ್ತೆ, ಯಾಕೆ ಇದು ಇಷ್ಟು ದೊಡ್ಡ ಮಟ್ಟಿಗೆ ಆಗ್ತಾ ಇದೆ ಅಂತಂದರೆ, ಅಂದರೆ ಪೋಕ್ಸೋ ಪ್ರಕರಣ ಯಾವುದೇ ಹೆಣ್ಣು ಮಕ್ಕಳಿಗೆ, ಅದು ಕೂಡ ಅಪ್ರಾಪ್ತ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆದಾಗ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಆತನ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಈ ಹಿಂದೆ ಪ್ರಜ್ವಲ್ ರೇವಣ್ಣ ವಿಚಾರ ಬಂದಾಗಲೂ ಅಷ್ಟೇ ರಿಪಬ್ಲಿಕ್ ಕನ್ನಡ ಭಾಳ ದೊಡ್ಡ ಮಟ್ಟದಲ್ಲಿ ಅದನ್ನು ತೆಗೆದುಕೊಂಡಿತ್ತು. ಇದು ಏನು ಅಂತ ಹೇಳ್ತೀನಿ ನಾನು ನಿಮಗೆ. ಯಡಿಯೂರಪ್ಪನವರಿಗೆ ಧವಳಗಿರಿಯಲ್ಲಿ ಒಂದು ಮನೆ ಇದೆ. ರೇಸ್ಕೋಸ್ ಅಲ್ಲ, ಧವಳಗಿರಿಯಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ಒಂದು ಮನೆ ಇದೆ. ಆ ಮನೆಗೆ ಒಬ್ಬರು ಹೆಂಗಸು ಬರ್ತಾರೆ. ಆ ಹೆಂಗಸು ಜೊತೆ ಅವರ ಮಗಳು ಅಂತ ಹೇಳಲಾಗುತ್ತೆ, ಮೊಮ್ಮಗಳೇನೋ 17 ವರ್ಷದ ಒಂದು ಹೆಣ್ಣುಮಗಳು ಬರ್ತಾರೆ. ಅವರು ಬಂದು ಯಡಿಯೂರಪ್ಪನವರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಏನು, ನನ್ನ ಮಗಳಿಗೆ ಒಂದು ಅತ್ಯಾಚಾರ ಆಗಿದೆ, ನಾನು ಕೇಸ್ ಕೊಟ್ಟಿದ್ದೀನಿ, ಡ್ಯಾಶ್ 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 ವ್ಯಕ್ತಿ ಮಾಡಿರುವಂಥದ್ದು, ನೀವು ದಯವಿಟ್ಟು ಅವರಿಗೆ ಈ ಕೇಸನ್ನು ಭಾಳ ಶೀಘ್ರಗತಿಯಲ್ಲಿ ಮಾಡಿ ಅಂತ ಹೇಳಿ ಅಂತ ಯಡಿಯೂರಪ್ಪನವರಿಗೆ ಹೇಳ್ತಾರೆ. ಇದು ಒಂದು ಕತೆ. ಈಗ ಅದೇ ಮಹಿಳೆ ಯಡಿಯೂರಪ್ಪನವರ ಮೇಲೆ ಮಾರ್ಚ್ 14ನೇ ತಾರೀಕು ಸದಾಶಿವನಗರದಲ್ಲಿ ಒಂದು ಕೇಸ್ ದಾಖಲಿಸ್ತಾರೆ. ಏನು, ಯಾವಾಗ ನಾನು ನನ್ನ ಮಗಳನ್ನು ಅಥವಾ ಮೊಮ್ಮಗಳನ್ನು ಕರ್ಕೊಂಡು ಹೋದಾಗ ಯಡಿಯೂರಪ್ಪನವರಿಗೆ ಹೇಳಿದಾಗ ಯಡಿಯೂರಪ್ಪನವರು ಆ ನನ್ನ ಮಗಳನ್ನು ಅಥವಾ ಮೊಮ್ಮಗಳನ್ನು ಒಳ ರೂಮ್ಗೆ ಕರ್ಕೊಂಡು ಹೋಗಿ ಅಶ್ಲೀಲವಾಗಿ ಒಂದು ರೀತಿಯಲ್ಲಿ ಮೈಯೆಲ್ಲ ಮುಟ್ಟಿದ್ದಾರೆ ಅನ್ನುವಂಥ ಕೇಸ್ ದಾಖಲಾಗತ್ತೆ. ಹೆಣ್ಣು ಮಗಳ ಕೇಸ್ ಆದ ಕಾರಣಕ್ಕಾಗಿ ತಕ್ಷಣವೇ ಸದಾಶಿವನಗರ ಠಾಣೆಯಲ್ಲಿ FIR ದಾಖಲಾಗುತ್ತೆ. ಪೋಕ್ಸೋ ಅಂದರೆ ಅಪ್ರಾಪ್ತ ಬಾಲಕಿಯರು, 18 ವರ್ಷದ ಕೆಳಗಿನವರ ಬಾಲಕಿಯಾರೇ ಆಗಿದ್ದರು ಕೂಡ. ಇದಾದ ನಂತರ ಅವ್ರಿಗೊಂದು ನೋಟಿಸ್ ಕೊಡುತ್ತೆ. ಯಡಿಯೂರಪ್ಪನವರು ಹೋಗಿದಾಗ ಬರವಣಿಗೆಯಲ್ಲ, ಅವರ ವಾಯ್ಸ್ ಟೆಸ್ಟ್ ಮಾಡಲಾಗುತ್ತೆ. ಯಾಕಂದರೆ ಒಂದು ವಿಡಿಯೋ ಹರಿಬಿಟ್ಟಿರ್ತಾಳೆ ಆ ಹೆಣ್ಣುಮಗಳು, ವಿಡಿಯೋ ಎಲ್ರಿಗೂ ಸಿಕ್ಕಿರುತ್ತೆ. ಆ ವಾಯ್ಸ್ ಟೆಸ್ಟು ಈಗ ಹೇಗೆ ಪ್ರಜ್ವಲ್ ರೇವಣ್ಣ ಅವರ ವಾಯ್ಸನ್ನು ಟೆಸ್ಟ್ ಮಾಡಲಾಗುತ್ತೆ, ಅದೇ ರೀತಿ FSL ಪರೀಕ್ಷೆಗೆ. ಇದಾದ ನಂತರ 2 ಬಾರಿ CID ಅವರಿಗೆ ನೋಟಿಸ್ ಕೊಡುತ್ತೆ. ಆಗ ಅವರು ಹೋಗಿರೋದಿಲ್ಲ. ಈಗ ಏನಾಗಿದೆ, ಆ ಕೇಸ್ ಕೊಟ್ಟ ಹೆಣ್ಣು ಮಗಳಿದ್ದಾಳಲ್ಲ, ಅವರು ಸತ್ತೋಗ್ಬಿಟ್ಟಿದ್ದಾರೆ. ಈಗ ಅದು ಮತ್ತೆ ಜೀವ ತಳ್ಕೊಂಡಿದೆ. ಯಾಕಂದರೆ ಆ ಹೆಣ್ಣು ಮಗಳ ಮಗ ಕೋರ್ಟ್ಗೆ ಹೋಗಿದ್ದಾನೆ. ಮತ್ತೊಂದು ಕಡೆ ಈ ಕೇಸನ್ನು ರದ್ದು ಮಾಡಬೇಕು ಅಂತೇಳಿ ಕೋರಿ ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. BSY ವಿರುದ್ಧದ ಪ್ರಕರಣ ರದ್ದು ಕೋರಿ ಈಗಾಗಲೇ ಅರ್ಜಿ ಸಲ್ಲಿಕೆಯಾಗಿದೆ. ಇಲ್ಲಿ ಯಾಕೆ ಮಾಧ್ಯಮಗಳಾಗಲಿ ಮತ್ತೊಂದಾಗಲಿ ಇದನ್ನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ ಅಂತಂದರೆ, ಯಾರು ಈ ಕೇಸ್ ಕೊಟ್ಟಿದ್ರು ಯಡಿಯೂರಪ್ಪ ಅವರ ವಿರುದ್ಧ, ಆ ಹೆಣ್ಣು ಮಗಳು ಒಂದು 58 VIP ವಿರುದ್ಧ ಇದೇ ರೀತಿಯ ಕೇಸ್ ಕೊಟ್ಟಿದ್ರು. ಓಕೆ, ನಾಗರಾಜ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಬಹುಶಃ ನಾನು ಹೇಳಿದ ಕೆಲವು ಪಾಯಿಂಟ್ಗಳನ್ನು ಕೇಳಿದಿರ ಅಂದ್ಕೊಂಡೆ. ಹಾಗಂತ ಆಕೆ 58 ಬಾರಿ ಕಂಪ್ಲೇಂಟ್ ಕೊಟ್ಟಿರ್ಬೋದು, 59ನೇ ಬಾರಿ ಕಂಪ್ಲೇಂಟ್ ರಾಂಗ್ ಅಂತ ಹೇಳಕ್ಕೆ ಬರಲ್ಲ. ಅದು ಸತ್ಯವೇ, ನಂಬಬೇಕು. ಆ ಕಾನೂನು ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ರಕ್ಷಣೆಯನ್ನು ಕೊಡುತ್ತೆ. ಲೇಟೆಸ್ಟ್ ಅಪ್ಡೇಟ್ ಏನು, ಯಡಿಯೂರಪ್ಪನವರಿಗೆ ಇದು ಕಂಟಕ ಆಗುತ್ತಾ ಅಥವಾ ಸ್ಕ್ವ್ಯಾಶ್ ಆಗುತ್ತಾ, ಏನಿದೆ? ಜಯಪ್ರಕಾಶ್ ಶೆಟ್ಟಿ, ಇವತ್ತು ಏನು ಒಂದನೇ ತ್ವರಿತಗತಿ ನ್ಯಾಯಾಲಯದಲ್ಲಿ ನಡೆದಂಥ ಏನು NBW ನಾನ್ ಬೇಲಬಲ್ ವಾರೆಂಟನ್ನು ಪಡೆದುಕೊಳ್ಬೇಕಾದ್ರೆ SIT ಅಧಿಕಾರಿಗಳು, ಇದು CID ಅಧಿಕಾರಿಗಳು ಒಂದಷ್ಟು ವಿಚಾರಗಳನ್ನು ನ್ಯಾಯಾಧೀಶರ ಎದುರು ಪ್ರಸ್ತಾಪವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಖುದ್ದು ನ್ಯಾಯಾಧೀಶರೇ ಒಂದಷ್ಟು ಆಕ್ಷೇಪಗಳನ್ನು ಈ ಒಂದು ಏನು CID ಪರ ಇದ್ದಂಥ ವಕೀಲರಿಗೆ ಆಕ್ಷೇಪಣೆಯನ್ನು ಎತ್ತುವುದು. ಅದರಲ್ಲಿ ಪ್ರಮುಖವಾಗಿ ಹೇಳ್ತಾರೆ, ಏನು ಈ ಹಿಂದೆ ವಿಚಾರಣೆಗೆ ಹಾಜರಾಗಿದ್ದರು, ಪೋಕ್ಸೋ ಕೇಸ್ ದಾಖಲಾಗಿತ್ತು, ಜೊತೆಗೆ ನಿಮಗೊಂದಷ್ಟು ಇಂಗ್ರೀಡಿಯೆಂಟ್ಸ್ ಇತ್ತು ಈ ಒಂದು ಕೇಸ್ನಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಲಿಕ್ಕೆ. ಆದರೆ ಆಗ ನೀವೇ ಒಂದು ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂಥ ಪ್ರಕರಣ ಅಂತೇಳಿ ಒಮ್ಮೆ ಕರೆದು ಅವರ ವಾಯ್ಸ್ ಸ್ಯಾಂಪಲನ್ನು ತೆಗೆದುಕೊಂಡಿದ್ದೀರಿ. ಈಗ ಏಕಾಏಕಿ ಅವರ ಬಂಧನ ಮಾಡಬೇಕು ಅಂತೇಳಿ ವಾರೆಂಟ್ ಕೊಡಿ ಅಂತ ಬಂದಿದ್ದೀರಿ, ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನು ನ್ಯಾಯಾಧೀಶರು ಎತ್ತುವಂಥದ್ದು. ಇದಕ್ಕೆ ಅವರು ಹೇಳ್ತಾರೆ, ಏನು CID ಪರ ಇದ್ದಂಥ ವಕೀಲರು ಅಶೋಕ್
ಅಶೋಕ್ ನಾಯ್ಕ್ ವಾದವನ್ನು ಮಂಡಿಸ್ತಾರೆ. ಈ ಒಂದು ಪ್ರಕರಣ ದಾಖಲಾದಾಗ ಅದರ ತೀವ್ರತೆ ಅಷ್ಟೊಂದು ಇರಲಿಲ್ಲ. ಆದರೆ ನಂತರ ಏನೋ ಒಂದು ವಿಕ್ಟಿಮ್ ಇದ್ದಾರೆ, ಅವರನ್ನು ಸಾಕ್ಷ್ಯಗಳನ್ನು ನಾಶ ಮಾಡುವ ಮತ್ತು ಸಾಕ್ಷ್ಯಗಳನ್ನು ತಿರ್ಚುವ ಕೆಲಸವನ್ನು ಆರೋಪಿತರು ಮಾಡಿದ್ದಾರೆ. ಅದಕ್ಕೆ ಪ್ರಮುಖವಾಗಿ 2 ಲಕ್ಷ ಹಣವನ್ನು ಕೊಟ್ಟು ಅವರನ್ನು ಬಾಯಿ ಮುಚ್ಚಿಸುವ ಕೆಲಸವನ್ನು ಈ ಒಂದು ಪ್ರಭಾವಿ ವ್ಯಕ್ತಿಗಳು ಮಾಡಿದ್ದಾರೆ. ಇವರು ಸಾಕಷ್ಟು ಪ್ರಭಾವಿ ಇದ್ದಾರೆ, 4 ಬಾರಿ ಸಿ ಎಂ ಆಗಿದ್ದವರು, ಜೊತೆಗೆ ಅವ್ರ ಮಗ ಸಂಸದ ಇದ್ದಾರೆ, ಒಬ್ಬ ಮಗ ಒಂದು ಪಕ್ಷದ ರಾಜ್ಯಾಧ್ಯಕ್ಷರಿದ್ದಾರೆ. ಹೀಗಾಗಿ ಪ್ರಭಾವಿ ಇದ್ದಾರೆ. ಹೀಗಾಗಿ ಅವರನ್ನು ಸೂಕ್ತವಾಗಿ ವಿಚಾರಣೆ ಮಾಡಬೇಕು ಮತ್ತು ಅರೆಸ್ಟ್ ಮಾಡಬೇಕು ಅಂತಂದರೆ ನೀವು ಬಂಧನ ವಾರೆಂಟ್ ನೀಡಲೇಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾರೆ. ಈ ಕಾರಣಕ್ಕಾಗಿ ಅವರಿಗೆ ಒಂದು ಬಂಧನ ವಾರೆಂಟ್, ನಾನ್ ಬೇಲಬಲ್ ಅರೆಸ್ಟ್ ವಾರೆಂಟನ್ನು ಜಾರಿ ಮಾಡಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಇದನ್ನು ಪ್ರಶ್ನಿಸಿ 2 ಅರ್ಜಿಗಳು ಹೈಕೋರ್ಟ್ನಲ್ಲಿ ಸಲ್ಲಿಕೆ ಆಗಿದ್ದಾವೆ. ಒಂದು ನಿನ್ನೆ ಸಲ್ಲಿಕೆ ಆಗಿರ್ತಕ್ಕಂಥದ್ದು ಏನಂತಂದರೆ ಈ ಒಂದು ಇಡೀ ಪ್ರಕರಣ ಸುಳ್ಳಾಗಿದ್ದು ಇದನ್ನು ರದ್ದು ಮಾಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ, ಮತ್ತೊಂದು ಅರ್ಜಿಯನ್ನು ಹಾಕಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಬಂಧನ ಮಾಡದಂತೆ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ನೀಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇದರ ಒಟ್ಟೊಟ್ಟಿಗೆ ಒಂದು ಏನು ದೂರುದಾರರಿದ್ರು ಅವರ ಸಹೋದರರೊಬ್ಬರು ಒಂದು ರಿಟ್ ಪಿಟಿಷನ್ ಹಾಕಿದ್ದಾರೆ. ಅದು ಹೈಕೋರ್ಟಲ್ಲಿ ಇನ್ನೂ ಲಿಸ್ಟ್ ಆಗಿಲ್ಲ. ಈ ಒಂದು ಪ್ರಕರಣದಲ್ಲಿ ಸಮಗ್ರವಾದ ತನಿಖೆ ಆಗಬೇಕು, ಅದಕ್ಕೆ ಹೈಕೋರ್ಟ್ ನಿರ್ದೇಶನ ನೀಡಬೇಕು ಅಂತೇಳಿ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು ಕಾನೂನು ಚೌಕಟ್ಟಿನಲ್ಲಿ ದೊಡ್ಡ ಡ್ರಾಮಾ ನಡೀತಾ ಇದ್ದು ಇದರಲ್ಲಿ ಯಡಿಯೂರಪ್ಪಕ್ಕೆ ಸದ್ಯದ ಮಟ್ಟಿಗೆ ಸಂಕಷ್ಟ ಆಗೋ ಎಲ್ಲ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಜಯಪ್ರಕಾಶ್ ಶೆಟ್ಟಿ. ಓಕೆ, ಥ್ಯಾಂಕ್ ಯು.